ಡಯಾಬಿಟಿಸ್ ಬಂದಿದೆ ಚಪಾತಿ ತಿನ್ನು ಅಂತ ಹೇಳೋ ಡಾಕ್ಟರ್ಗಳು, ಇದು ಅನುವಂಶೀಯ, ನಿಮ್ಮ ತಾತನಿಗಿತ್ತು, ನಿಮ್ಮ ಮುತ್ತಾದನಿಗೆ, ಅದೇ ನಮ್ಮ ಮುತ್ತಾದನಿಗೆ ಯಾವ ರೋಗ ಇರ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೋತಾರೆ. ಈ ಅಕ್ಕಿ ಬೆಳೆದು 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 ಭೂಮಿ ಹಾಳಾಗಿದೆ, ಬರಡಾಗಿದೆ, ಭೂಮಿ ತಾಯಿ ನೊಂದಿದೆ, ಮರ ಇಲ್ಲ, ಗಿಡ ಇಲ್ಲ, ಹುಳ ಇಲ್ಲ. ಹಾಕಿದ್ರೆ ಏನು ಬೆಳೆಯಕ್ ಆಗ್ತಾ ಇಲ್ಲ ಭೂಮಿ ತಾಯಿಗೆ. ಅದೆಲ್ಲ ಮಾಡಿದ್ದು ಯಾರು? ಈ ಕಂಪನಿಗಳು, ಈ ರಾಜಕಾರಣಿಗಳು, ಈ ಸೈಂಟಿಸ್ಟ್ಗಳು ಅಂತ ಹೇಳೋದಕ್ಕೆ ಯಾರು ಒಬ್ರು ಬರ್ತಾ ಇಲ್ವಲ್ಲ ಮುಂದಕ್ಕೆ. ಇಷ್ಟೆಲ್ಲ ಆದ್ಮೇಲೆ 8 ವರ್ಷ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದ್ರೆ ಯಾಕೆ ಬಂದಿದೆ ನಮಗ್ ಗೊತ್ತಿಲ್ಲ, ಗೊತ್ತೇ ಇಲ್ಲ ನಮ್ಗೆ. ಡಯಾಬಿಟಿಸ್ ಬಂದಿದೆ ಚಪಾತಿ ತಿನ್ನು ಅಂತ ಹೇಳೋ ಡಾಕ್ಟರ್ಗಳು, ಇದು ಅನುವಂಶೀಯ, ನಿಮ್ಮ ತಾತನಿಗಿತ್ತು, ನಿಮ್ಮ ಮುತ್ತಾದನಿಗೆ, ಅದೇ ನಮ್ಮ ಮುತ್ತಾದನಿಗೆ ಯಾವ ರೋಗ ಇರ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೋತಾರೆ. ಯಾವ ಮುತ್ತಾತನಿಗೂ ಈ ಕಾಯಿಲೆ ಇರ್ಲಿಲ್ಲ. ಕೋಟಿಗೊಬ್ಬರಿಗಿರೋದು ಈ ಡಯಾಬಿಟಿಸ್. ಈ ಡಯಾಬಿಟಿಸ್ ಯಾರಿಗಿತ್ತು? ಆ ಕೋಟಿಗೊಬ್ಬರು ಯಾರು? ಆ ಜಮೀನ್ದಾರಗಾರರು ಆ ಕೆರೆ ಗುಂಟೆ ಪಕ್ಕದಲ್ಲಿ ಈ ಭತ್ತ ಬೆಳೆಸ್ಕೊಂಡು, ನೋಡಪ್ಪ ನಾವು ಭತ್ತ ತಿಂತಾ ಇದೀವಿ ಅಂತ ಹಗಲು ಮೂತಿ ಮೇಲೆ ಬೀಸ್ಕೊಟ್ಟು ಹಿಂಗ ಹೊರಗಡೆ ಬಂದಿತ್ತು ಅವರು. ಅವಾಗ ಎಲ್ಲರೂ ಈ ನಾಳ ಬರೋಕ್ ಮುಂಚೆ ಈ ಜಾಗಗಳಲ್ಲೆಲ್ಲ ಅದ್ಭುತವಾಗಿ ಸಾಮೆ, ನವನೆ, ಕೊರಲೆ ಎಲ್ಲ ಬೆಳೆಸ್ಕೊಂಡು ತಿಂದಿದ್ದು. ಯಾರಿಗೂ ಒಂದು ನಯ ಪೈಸಾ ರೋಗ ಇರಲಿಲ್ಲ. ಈ ಕಂಪನಿಗಳ ಹಾವಳಿಯಲ್ಲಿ ಸಿಕ್ಕಾಕೊಂಡು ದೇಶಕ್ಕೆ ಜಾಸ್ತಿ ಧಾನ್ಯ ಬೇಕು ಅಂತ ಹೇಳ್ಕೊಂಡು, ಹರಿತ ವಿಪ್ಲವ ಅಂತ ಹೇಳ್ಕೊಂಡು ಇವರೆಲ್ಲರೂ ರಾಜಕಾರಣಿಗಳು, ಸೈಂಟಿಸ್ಟ್ಗಳು ಸೇರಿ ಆಡಿದ್ದ ನಾಟಕ ಅಷ್ಟೇ, ಇನ್ನೇನೂ ಇಲ್ಲ. ಆರಾಮಾಗಿದ್ರು ಜನ, ನವನೆ ತಿಂದ್ಕೊಂಡು ಕುಟ್ಕೊಂಡು ದೋಸೆ ಮಾಡಿಕೊಂಡು ಆರಾಮಾಗಿದ್ರು ಜನ, ನೆಮ್ಮದಿಯಾಗಿದ್ರು ಜನ. ಈ ನೆಮ್ಮದಿಯನ್ನ ಹಾಳು ಮಾಡಿದ್ದು ಈ 60 ವರ್ಷದಲ್ಲಿ ಈ ಕಂಪನಿಗಳ ಹಾವಳಿ, ಈ ಗೊಬ್ಬರ ಕಂಪನಿಗಳು, ಔಷಧಿ ಕಂಪನಿಗಳು ಮಾಡಿರೋ ಹುನ್ನಾರ ಹೊರತು ಇನ್ನೇನೂ ಇಲ್ಲ. ಈ ದೊಡ್ಡ ದೊಡ್ಡ ರೈತರು ಅಂತ ಈ ಕಂಪನಿಗಳು ಹುಟ್ಟಿಸಿದ್ದ ಹಾಕಿದ್ದ ರೈತರು, ಇಲ್ಲಿ ಭತ್ತ ಬೆಳೀರಿ, ಇಲ್ಲಿ ಕಬ್ಬು ಬೆಳೀರಿ, ಅದು ಬೆಳೀರಿ, ಇದು ಬೆಳೀರಿ, ಅದು ಬೆಳೀರಿ ಅಂತ ಪ್ರಗತಿಪರ ರೈತರು ಅಂತ ಈ ಟಿವಿಗಳು ಒಬ್ಬರ ಮೇಲೆ ಒಬ್ರು ತೋರಿಸ್ಕೊಳ್ಳೋದು. ನಿಜವಾದ ರೈತಾಪಿ ಜನ 100ಕ್ಕೆ 60 ಜನ ಸಾಗುಬಡಿ ಇಲ್ಲದೆ ನೀರು ಕಟ್ಟಕ್ಕಾಗದೆ ಇರೋ ನಿಜವಾದ ರೈತರನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಔಟ್ ಆಫ್ ಫೋಕಸ್. ಎಲ್ಲಿ ನೋಡಿದ್ರು, ಯಾವ ಟಿವಿ ನೋಡಿದ್ರು, ಯಾವ ಪೇಪರ್ ನೋಡಿದ್ರು ಈ ಕಬ್ಬು ಬೆಳೆಯೋರು, ಈ ಭತ್ತ ಬೆಳೆಯೋರು, ಇವರು ಅವರು 40 ಮೂಟೆ 50 ಮೂಟೆ ಬೆಳೆಯೋರು. 50 ಮೂಟೆ ಬೆಳೆದಿದ್ದು ತಿಂದು ಏನಾಗಿದ್ದೀವಿ, ಒಬ್ಬೊಬ್ರು ಕೊಳಿತಾ ಇದ್ದೀವಿ. ಇಲ್ಲಿ ಒಳಗಡೆ ಅತಂತ್ರ ಆಗಿದೆ, ಹೊರಗಡೆ ಸ್ವತಂತ್ರ ಅಂತ ಹೇಳಿ ಈ ಕಂಪನಿಗಳ ಹಾವಳಿಯಲ್ಲಿ ಸಿಲುಕಾಕೊಂಡು ಒಂದು ನಯಾ ಪೈಸಾ ಸ್ವಾತಂತ್ರ್ಯ ಇಲ್ಲದೆ ಇರಂಗೆ ಎಲ್ಲ ಬಾಯಿಗೆ ಈ ವಿಷವನ್ನ ಹಾಕಿ, ಭೂಮಿ ತಾಯಿಗೆ ವಿಷವನ್ನ ಉಣಿಸಿ, ಕೊನೆಗೆ ಆಗಿದೆ ಏನಂದ್ರೆ 30 ಮೂಟೆ ಅಲ್ಲ, ಈಗ ಆ ಭತ್ತ ಬೆಳೆಯೋಕ್ಕೂ ಆಗ್ತಾ ಇಲ್ಲ, ಇಳುವರಿ ಕಮ್ಮಿ ಆಗಿದೆ. ಇಡೀ ಪ್ರಪಂಚದಲ್ಲಿ ಈ ಭತ್ತಕ್ಕೆ 8,000 ಲೀಟರ್ ನೀರು ಕಟ್ಟಬೇಕು 1 kg ಬೆಳೆಸ್ಬೇಕಂದ್ರೆ. ನೀರಿಲ್ಲ, ಡ್ಯಾಮ್ಗಳನ್ನ ಕಟ್ಟು ಕೂತಿದ್ದಾರೆ. ನೀರನ್ನು ಇದ್ರಿಂದ ಅಲ್ಲಿಗೆ ಎತ್ತಾಕ್ತಿವಿ ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ಕೊಂಡಿದ್ದಾರೆ. ನೀರೇ ಬರ್ತಾ ಇಲ್ಲ, ಏನು ಎತ್ತಾಕ್ತೀರಾ ನೀವು? ಈ ಕಟುನಿಜವನ್ನು ಇವತ್ತಿಗೂ ಈ ಕಂಪನಿಗಳು, ಟಿವಿಗಳು, ಮಾಧ್ಯಮಗಳು ಯಾರು ಬೊಗಳ್ತಾ ಇಲ್ಲ. ಇನ್ನೊಂದು 10-15 ವರ್ಷದಲ್ಲಿ ಊಟ ಇಲ್ಲದೆ ಎಲ್ಲರೂ ಹಸುವಿನಿಂದ ಸಾಯೋ ಕಾಲ ಬರೋದು ಹತ್ರ ಬರ್ತಾ ಇದೆ. ಏನು ಬೆಳೆಯಕ್ ಆಗೋದಿಲ್ಲ. ಇಂಥ ಭಯಂಕರವಾದ ಪರಿಸ್ಥಿತಿಯಲ್ಲೂನು 4 ಮಳೆ ಬಂದ್ರೆ, ಇಂಥ ಬರಡು ಭೂಮಿಯಲ್ಲೂನು ಆವತ್ತು 8 ಕ್ವಿಂಟಲು, ಇವತ್ತು 10 ಕ್ವಿಂಟಲು ಬೆಳೆಯೋದಕ್ಕೆ ಸಾಧ್ಯ ಆಗೋದು ನೀವು ಯಾವಾಗ ಈ ಸಿರಿಧಾನ್ಯಗಳು, ನಾನು ಹೆಸರಿಟ್ಟಿದ್ದು ಇದನ್ನ ಬರದನ್ನ ಅಂತ ಕರಿತಾ ಇದ್ದಾರೆ, ಅವ್ರು ಇನ್ನು ಬರದನ್ನ ಅಂತ ಕರಿತಾ ಇದ್ದಾರೆ. ಬರ ಬಂದ್ರು ಬೆಳೆಯುತ್ತಲ್ಲಯ್ಯ, ಅಷ್ಟು ಬುದ್ಧಿ ಇಲ್ವಾ ನೀವು? ಇನ್ನೂ ಬರದನ್ನ ಅಂತ ಕರಿತಾ ಇದೀಯಾ? ಈ ವರಿಯನ್ನ ಬಂದ ಮೇಲೆ ಬುದ್ಧಿಮಾಂದ್ಯ ಆಗಿದೆ ಅಂತ ಹೇಳೋದಕ್ಕೆ ನನಗೆ ದುಃಖ ಆಗ್ತಾ ಇದೆ. ಇದು ಬರದನ್ನ ಅಲ್ಲ, ಬರಕಾಲದಲ್ಲೂ ಆರೋಗ್ಯವನ್ನ ಕಾಪಾಡುವ ಸಿರಿಧಾನ್ಯ ಅಂತ ನಾನು 15 ವರ್ಷದಿಂದ ಬಾಯಿ ಕಿರುಚಿಕೊಂಡು ಹೇಳ್ತಾ ಹೊರಡ್ತಾ ಇದ್ದೆ. ಇನ್ನೂ ಬುದ್ಧಿ ಬಂದಿಲ್ಲ ನಮಗೆ. ಕೊಲಿತಾ ಇದ್ದೀವಿ. 100ಕ್ಕೆ 38 ಜನಕ್ಕೆ ಡಯಾಬಿಟಿಸ್ ಬಂದಿದೆ, 100ಕ್ಕೆ 26 ಜನಕ್ಕೂ ಕ್ಯಾನ್ಸರ್ ಕಾಡ್ತಾ ಇದೆ. ಇಂಥ ಜಾಗಗಳಲ್ಲಿ 26 40 ಅಂತ
100ಕ್ಕೆ 16 ಜನಕ್ಕೆ ಮೊಣಕಾಲು ತೆಗಿಬೇಕು ಅನ್ನೋ ಸ್ಥಿತಿಗೆ ಬಂದಿದೆ. ಹೊಸ ಕಾಳು ಹಾಕ್ತಾರಂತೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರಂತೆ. ಹಾರ್ಟ್ ಬ್ಲಾಕ್ಸ್ ಹಾಗೆ ಎಲ್ಲರೂ ಟುಪುಕ್ ಅಂತ ಬಿದ್ದೋಗ್ತಾ ಇದ್ದಾರೆ. ICUಗೆ ಹೋಗಿ ಸ್ಟಂಟ್ ಹಾಕ್ತಿವಿ ಅಂತಾರೆ. ಸ್ಟಂಟ್ ಹಾಕಿದ ಮೇಲೆ ಮತ್ತೆ ಅದು ಬ್ಲಾಕ್ ಆದ್ರೆ ನೋ ಪ್ರಾಬ್ಲಮ್, ಇನ್ನೊಂದು ಸ್ಟಂಟ್ ಹಾಕ್ತಿವಿ ಬನ್ನಿ ಅಂತಾರೆ. ಅದಕ್ಕೆ ಮತ್ತೆ ಸಬ್ಸಿಡಿ ಕೊಡ್ತಾರಂತೆ. ಈ ಸಾಯೋವನಿಗೆ ಸಬ್ಸಿಡಿ ಏನೋ? ನೀವು ಸಬ್ಸಿಡಿ ಕೊಡಬೇಡ, ಸಾಯ್ತಾ ಇದೀನಿ ಹೆಂಗು, ಇನ್ನೊಂದು 10-5 ತಿಂಗಳಾದ್ಮೇಲೆ ಸಾಯ್ದು, ಈಗಲೇ ಸಾಯ್ತಾ ಇದೀನಿ ಅಂತ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅಷ್ಟೇ ಆಗ್ತಾ ಇರೋದು. ಅದು ದೊಡ್ಡ ದೊಡ್ಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಇಂಥವ್ರೆ ಆತ್ಮಹತ್ಯೆ ಮಾಡಿ, ನಿಜವಾದ ಸ್ವಾವಲಂಬಿಯಾಗಿ ಸಿರಿಧಾನ್ಯವನ್ನ ಬೆಳೆಸ್ಕೊಂಡು ತನ್ನಷ್ಟಕ್ಕೆ ತಾನು ಊಟ ಮಾಡ್ತಾ ಇರೋ ರೈತ ಯಾರು ಎಲ್ಲಾದ್ರೂ ಹಾಳಾಗೋಗ್ಲಿ ನಾ ಆರಾಮಾಗಿದ್ದೀನಿ ಅಂತ ಹೆಗಲ ಮೇಲೆ ಹೆಗಲ ಹಾಕೊಂಡು ಇಂಥವ್ರು ಬಂದು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ.